ಓಕೆ ಡಿಯರ್ ಟೀಚರ್ಸ್, ಇವಾಗ ನಾವು ಲೆವೆಲ್ 3ನ R&W ರೀಡಿಂಗ್ ಆ್ಯಂಡ್ ರೈಟಿಂಗಲ್ಲಿ ಹೇಗೆ ಭಿನ್ನವಾಗಿದೆ, ಏನೆಲ್ಲ ವಿಶೇಷತೆ ಇದೆ ಅಂತ ನೋಡೋಣ. ಎಸ್, ಇಲ್ಲಿ ಬರುವಂಥ ಮೈಲ್ ಸ್ಟೋನ್ಗಳ ಸಂಖ್ಯೆ 8 ಮೈಲ್ ಸ್ಟೋನ್ಗಳಿದೆ R&Wನಲ್ಲಿ. ಆ 8 ಮೈಲ್ ಸ್ಟೋನ್ಸಲ್ಲಿ ಏನು ಡಿಫ್ರೆನ್ಸ್ ಅಂತಂತಂದರೆ, ಲೆವೆಲ್ ಮೈಲ್ ಸ್ಟೋನ್ 1 ಏನಿದೆ ಅದು ಗ್ಲಾಸರಿ ವರ್ಕ್. ಓಕೆ, ಎಸ್. ದೆನ್ ಇನ್ನು ನೆಕ್ಸ್ಟ್ ಮೈಲ್ ಸ್ಟೋನ್ 2, 3, 4 ಏನಿದೆ. ಸೊ ಇದೆಲ್ಲ ನಾವು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಏನು ಸೆಟ್ ಆಫ್ ವೊಕ್ಯಾಬ್ಯುಲರಿನ ಟೀಚ್ ಮಾಡಿದ್ವಿ, ಸೊ ಅದನ್ನು ರೀಕಾಲ್ ಮಾಡುವಂಥದ್ದು. ಸೊ ಅದೇ ಕಾನ್ಸೆಪ್ಟ್ಸಲ್ಲಿ ಅವರು ಹೊಸ ಸೆಟ್ ಆಫ್ ವರ್ಡ್ಸನ್ನು ಕಲಿತಾರೆ. ಸೊ ಅದು ಮೈಲ್ ಸ್ಟೋನ್ 2, 3, 4ನಲ್ಲಿ ಬರುವಂಥದ್ದು ಏನಪ್ಪ ಅಂತಂದರೆ ರೀಕಾಲಿಂಗ್ ಆಫ್ ಸೆಕೆಂಡ್ ಸ್ಟ್ಯಾಂಡರ್ಡ್ಸ್ ಸೆಟ್ ಆಫ್ ವರ್ಡ್ಸ್. ಓಕೆ, ಅಲ್ಲಿ ಏನು ಕಲ್ತಿರ್ತಾರೆ ಅದರ ಒಂದು ರೀಕಾಲ್ ಮಾಡ್ತಾರೆ, ರಿಕ್ಯಾಪ್ಚುಲೇಷನ್ ಆಗುತ್ತೆ. ಸೊ ಅದು 3 ಸೈಕಲ್ಸಲ್ಲಿ ನಡೆಯುತ್ತೆ. ಒಂದೊಂದು ಮೈಲ್ ಸ್ಟೋನು 3 ಸೈಕಲ್ಸಲ್ಲಿ ವಿತ್ 6 ಆಕ್ಟಿವಿಟೀಸ್ ಈಚ್. ಒಂದೊಂದು ಸೈಕಲ್ಗೆ 6 ಆಕ್ಟಿವಿಟಿ ಥರ ಒಟ್ಟು 3 ಸೈಕಲ್ಸು ಈ ಒಂದು ಸೆಕೆಂಡ್, ಥರ್ಡ್, ಫೋರ್ತ್ ಮೈಲ್ ಸ್ಟೋನಲ್ಲಿ ನಡೀತಾ ಹೋಗುತ್ತೆ. ದೆನ್ ನೆಕ್ಸ್ಟು ಮೈಲ್ ಸ್ಟೋನ್ 5, 6, 7, 8 ಈ 4 ಮೈಲ್ ಸ್ಟೋನ್ಸ್ ಏನಿದೆ ಇದು 2 ಸೈಕಲ್ಸ್ ವಿತ್ 4 ಆಕ್ಟಿವಿಟೀಸ್ ಈಚ್. ಓಕೆ, ಇಲ್ಲಿ 2 ಸೈಕಲ್ಸ್ನಲ್ಲಿ ಈ ಆಕ್ಟಿವಿಟೀಸ್ ನಡೀತಾ ಹೋಗುತ್ತೆ. ಅಂದರೆ ಈ ಮೈಲ್ ಸ್ಟೋನ್ಸ್ನ ನಾವು ಕಲಿಸ್ತಾ ಹೋಗ್ತೀವಿ. ಸೊ ಅದು ಒಂದು ಸೈಕಲ್ನಲ್ಲಿ 4 ಆಕ್ಟಿವಿಟೀಸ್ ಇರುತ್ತೆ. ಸೊ ಇದು ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಇನ್ ಲೆವೆಲ್ 3. ಸೊ ಇದು ಏನು, ಹೇಗೆ ಅಂತ ಹೇಳಿ ನಾನು ಮೈಲ್ ಸ್ಟೋನ್ ವೈಸ್ ಎಕ್ಸ್ಪ್ಲೈನ್ ಮಾಡ್ತಾ